ಕುಂಬಾರ ಬಾರಿಸಿ ಮಾಡ್ಯಾನ. ಹೆಂಗ ಮಾಡ್ಯಾನ ಬಾರಿಸಿ? ಗಡಿಗೆ ಸೊಟ್ಟ ಹಣ್ಣಂಗೆ ಹದ ಮಾಡಿ ತುಳದು ಗಡಿಗೆ ಸೊಟ್ಟ ತಳ ಬಾರಿಸಿ ಕಣ್ಣ ಕಣ್ಣ ಅಂದ್ರ ಅಷ್ಟ ಗಡಿಗೆ ಸುಟ್ಟತ್ತೆ ಅನ್ನೋದು ಗೊತ್ತಾಕೈತಿ. ಹೌದ್ರಲ್ಲ? ಹೌದು. ಹಸಿ ಗಡಿಗೆ ಬಿಡಿದ್ರೆ ನಾದ ಬರ್ತೈತಿ. ಎಲ್ಲೇನ್ ಬರ್ತೈತಿಪ್ಪ? ಅದೇ ನಾದ ಪರಮಾತ್ಮ. ಹೌದ್ರಲ್ಲ? ಆ ನಾದ ಏನ ಬರ್ತೈತ್ಲೆ ಅದೇ ನಾದ ಪರಮಾತ್ಮ ಆಯ್ತು. ಹೌದು. ಏನ ಬ್ರಹ್ಮ ಕುಂಬಾರ ಇದನ್ನ ಸುಟ್ಟಾಗ ಹೌದು ನಿನ್ನ ಗಡಿಗೆ ತಯಾರಾಗೈತಿ. ಅಲ್ಲಿ ತನ ನಿನ್ನ ಗಡಿಗೆ ತಯಾರಾಗಿಲ್ಲ ಮಾಸ್ತರ. ಇಲ್ಲ ಇಲ್ಲ ನೋಡು, ನೀ ಎಲ್ಲಾ ದೊಡ್ಡಕೇದಿ, ನಿನ್ನೂ ಎಲ್ಲಾ ಗಡಿಗೆ ತುಂಬಾ ಹಾಲದಾವ. ಹಾಲೆಲ್ಲ ಗಡಿಗೆ ತುಂಬಾ ಅದಾವ. ಆದ್ರೆ ಕಣ್ಣು ಕಿಸ್ಕೊಂಡ್ ನೋಡ್ಕೊತ ಕೂತ್ರ ಮೊಸರು ಆಕೈತೇನ್ರಿ? ಅಲ್ಲ ಗಡಿಗ್ಯಾಗ ಹಾಲಿದ್ರ ಬರೀ ಪುಕ್ಷಟಿ ಮೊಸರು ಆಕೈತಿ. ಕಾಕ ಏನ್ ಬೇಕು? ಮೊಸರು ಆಗಬೇಕಾದ್ರೆ ಹೆಪ್ಪ ಹಾಕ್ಬೇಕಿಲ್ಲ ಗಡಿಯಾಗ. ಗಡಿಗ್ಯಾಗ ಹೆಪ್ಪ ಹಾಕಿದಾಗ ನಿನಗ ಮೊಸರು ಹಾಕೈತಿ, ಮಜ್ಜಿಗೆ ಹಾಕೈತಿ, ಬೆಣ್ಣೆ ಹಾಕೈತಿ, ತುಪ್ಪ ಹಾಕೈತಿ. ಅವಾಗ ತುಪ್ಪ ಹಾಲಿನ ಜೋಡಿ ಹೊಳ್ಳಿ ಕೂಡಂಗಿಲ್ಲ ನೋಡು. ಹಾಲಿನ ಜೋಡಿ ಹೊಳ್ಳಿ ಕುಡ್ದತ್ರಿ ತುಪ್ಪ ಎಲ್ಲ ಹಂಗ ಪರಮಾತ್ಮ ಅದಾನ. ಹಂಗದಾನ. ಎಲ್ಲ ನಿನ್ನಲ್ಲೇ ತಯಾರಾಗಿತೈತಿ. ಆದ್ರೆ ಹಾಲಿನ ಜೋಡಿ ಯಾಕೆ ತುಪ್ಪ ಕೊಡಂಗಿಲ್ಲ ಹೇಳೋ ಮಗನ? ಹೌದ್ರಲ್ಲ ಮಾಸ್ತರ? ಮಜ್ಜಿಗೆನ್ ಹಂಗ ಹಾಕವನ? ಹಂಗ ಮಜ್ಜಿಗೆಗೆ ಕಡಗೋಲು ಬೇಕು, ಕಡಗೋಲು ಕಟ್ಟಿಬೇಕಂತ. ಹೌದು. ಮತ್ತ ಕಟ್ಟದಾಗ ಮಜ್ಜಿಗೆ ಆಕತಿ. ಬೇನಿ ಬರ್ತೈತಿ. ಅದಕ್ಕ ನಿನ್ನ ಹೆಣ್ಣು ಹೆಚ್ಚಿಂದಲ್ಲ ಮಾಸ್ತರ. ಎಲ್ಲ ಇವತ್ತು ಹೇಳಿದ್ರು ನೋಡು. ಏನತ್ರಿ? ಜಗತ್ತಿನಾಗ ಹೆಣ್ಣನ ಹೆಚ್ಚೈತಿ ಮಗನ. ಹೌದ್ರಿ? ಹೆಣ್ಣು ಬಿಟ್ರೆ ಆಟ ಇಲ್ಲ ಮಗನ ನಿಂದ ಹೇಳ್ತಾರ. ಎಲ್ಲಾರು ಸೀರೆ ಉಟ್ಟಾರ. ನೀವು ನಿಮ್ಮ ಸಾಮಾನ್ಯ ಇಲ್ಲ ಅಂದಿಲ್ಲಪ್ಪ ಅವ್ರ. ನಂದಾರ ನೋಡಪ್ಪ, ಮೀಸಿಲ್ಲ ಗಡ್ಡಿಲ್ಲ ಸೀರೆ ಉಟ್ರಿ. ನಿಮಗ ವಿಚಾರ ತಿಳ್ಕೊ. ಅವ್ರ ಅಂದದಷ್ಟ ಮಾತಾಡ್ಬೇಕು. ಯಾಕಂದ್ರೆ ನಿಮಗ ಸೀರೆ ಉಟ್ಟಾರ ನೀವು ಗಂಡಸರಿ ಎಲ್ಲಾರು. ಆದ್ರೆ ನೀವು ಸೀರೆ ಉಟ್ಟು ಹೆಂಗಸರಾಗಿರಿ ಅಂತಕ್ಕಂತ ಮಾತು ಮಾತಾಡ್ತಾರ, ಹೇಳ್ತಾರ. ನೋಡ, ಸೀರೆ ಉಟ್ರು ಸಹಿತ ನಮ್ಮ ಅಪ್ಪಗಳು ಗಂಡಸರ ಅದಾರ್ಲೆ. ಯಾಕಂದ್ರ ಸೀರೆ ಉಡ್ಬೇಕಾದ್ರೆ ಒಂದೊಂದು ಕಾರಣ ಐತಿ. ಒಂದೊಂದು ಕಾರಣ ತಕ್ಕಂತೆ ಪರಮಾತ್ಮ ಸೀರೆ ಉಟ್ಟಾನ್ರಿ. ಹೆಣ್ಣು ತಾನೇ ಆದ, ಗಂಡು ತಾನೇ ಆದ, ಆತ್ಮ ಸಾಕ್ಷಿ ಆತ್ಮ ಅರಿತು. ಅದು ಹೇಳಿನಂದ್ರ ನಿಮ್ಮ ಆಯಿಗೆ ಆಗೋದು, ಆರತಿಲಿ ಮುದುಕಿಗೆ ದೊರೆಯೋದು. ಹೆಣ್ಣು ಆಗೋ ತಾಕತ್ ನಮ್ಮ ಅಪ್ಪನಲ್ಲಿ ಐತಿ, ಗಂಡು ಆಗೋ ತಾಕತ್ ನಮ್ಮ ಅಪ್ಪನಲ್ಲಿ ಐತಿ. ಅದ ಮತ್ತ ನಿಮ್ಮ ಹೆಣ್ಣು ಮಕ್ಕಳೊಳಗ ಗಂಡ ಅದಕ್ಕೆ ಯಾವಕಿ, ಹೆಣ್ಣು ಅದಕ್ಕೆ ಯಾವಕಿ ಹೇಳ ನೋಡೋನು. ಹೆಣ್ಣು ಆಗ್ಯಾನ ಪರಮಾತ್ಮ, ಹೌದಾ? ಗಂಡು ಆಗ್ಯಾನ. ಮತ್ತೆ ನೀವು ಹೆಂಗಸರಿ ಹೆಣ್ಣ ಗಂಡ ಯಾರಾಗಿರ? ಯಾವಕ್ಕೆ ಆಗಿರಿ ಹೇಳ್ಲೆ. ಸುಳ್ಳ ಹೆಣ್ಣು ಹೆಚ್ಚ ಬಾಯಿ ಬಡ್ಕೊಂಡ್ರ ಅಲ್ಲ ಮಾಸ್ತರ. ಹೆಣ್ಣು ಹೆಚ್ಚು ಮಾಡುವಲ್ಲಿ ಹಾದಿ ಐತಿ, ಹಾದಿ ಹಿಡಿದು ಹೆಣ್ಣು ಹೆಚ್ಚು ಮಾಡ ಅಂದ್ರೆ ವಿಚಾರಗಳು ತಿಳಿತಾವ. ಇವತ್ತು ಸೀರೆ ಉಟ್ಟಾರಿ ಅಂದ್ರೆ ಏನ? ಗಂಡಸರಿ ಸೀರೆ ಉಟ್ರೆ ಏನಾತಪ್ಪ? ಅದಕ್ಕೆ ಹೇಳ್ತಾರ ನೋಡಿ ಜ್ಞಾನಿಗಳು. ಏನತ್ರಿ? ಗಡ್ಡ ಬಿಟ್ಟವ್ರಿಗೆಲ್ಲ ಭಾವಗಳು ಅನ್ನಕ್ ಬರಂಗಿಲ್ಲ. ಕ್ಯಾಮಿ ಹಾಕಿದವ್ರಿಗೆ ಎಲ್ಲರಿಗೂ ಸಾಧುರು ಅನ್ನಕ್ ಬರಂಗಿಲ್ಲ. ಅದೇ ರೀತಿ ಸೀರೆ ಉಟ್ಟಂತ ಗಂಡಸರಿಗೆಲ್ಲ ಹೆಂಗಸರ ಅನ್ನಕ್ ಬರಂಗಿಲ್ಲ. ಮತ್ತೆ ನೀ ಸುಳ್ಳು ಹೆಂಗಸರು ಅನ್ಕೋತ ಹೋದೆ ಅಂದ್ರೆ, ಸೀರೆ ಉಟ್ಟಂತ ಗಂಡಸರಿಗೆಲ್ಲ ಹೆಂಗಸರು ಅನ್ಕೋತ ಹೋದೆ ಅಂದ್ರೆ ಸಾಮಾನ್ಯ ಬದಲಾಗಿಲ್ಲ, ಮತ್ತೆ ಹೆಂಗಿರುವಂಗ ಅದಾರ ಅವ್ರ. ಮತ್ತೆ ಯಾಕೆ ಸೀರೆ ಉಟ್ಟಾರ ಅಂತ ಹೇಳ್ತೆ? ಯಾಕೆ ಹೇಳ್ತೆ? ನೋಡ, ಹರಿಹರನ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟ್ಯಾನಲ್ಲ. ಹರಿ ಮತ್ತು ಹರ ಕೂಡಿ ಅಯ್ಯಪ್ಪ ಸ್ವಾಮಿನ ಹುಟ್ಟ್ಯಾರು. ಹೌದು. ಹಂಗ ಏನಾರ ಒಬ್ಬ ಇಬ್ಬರು ಗಂಡ ಮಕ್ಕಳು ಕೂಡಿ ಒಬ್ಬ ಹೆಣ್ಣಾಗಿ ಒಬ್ಬ ಗಂಡಾಗಿ ಅಯ್ಯಪ್ಪ ಸ್ವಾಮಿನ ಸೃಷ್ಟಿ ಮಾಡ್ಯಾರ. ಹಂಗ ನಿಮ್ ಹೆಣ್ಣು ಮಕ್ಕಳೊಳಗ ಒಬ್ಬಕಿ ಹೆಣ್ಣಾಗಿ ಒಬ್ಬಕಿ ಗಂಡಾಗಿ ಯಾವ ಖುಷಿನ ಹಾಡದಾರಿ ನೀವು? ಯಾರನ್ನ ಹಾಡಿದ್ರ ತಗೊಂಡ ಬರ್ರಿ. ಸುಳ್ಳ ಬಾಯಿ ಮಾಡಿ ಹೆಣ್ಣು ಹೆಚ್ಚು ಮಾಡ್ರಿ ಆಗುದಿಲ್ಲ ಮಗನ. ಆಕೆ ಅಂದಿಸ್ಬೇಕಂದ ಆಕಿ ನಮ್ಮನ್ನ. ಯಾವಾಕಿ ಆಕೆ ಇವು ಉದ್ದನ್ ಪಾಟಿ ಉದ್ದನಕ್ಕೆ ದ್ರೌಪದಿ 5 ಮಂದಿ ಗಂಡುಗಳ ಆದರತ್ತ. ಮತ್ತೆ 5 ಮಂದಿ ಗಂಡುಗಳಾದ್ರ ಪತಿವರ್ತ ಹೆಂಗಾದೇವ ಮಾಸ್ತರ್ಣಿ? ಹೆಂಗಾದೆ ವಿಚಾರ ತಿಳ್ಕೊ. ಪತಿವರ್ತ ಆಗಿಲ್ಲ ಆಕೆ. ಒಟ್ಟ ಇಲ್ಲಿ ನಿಮ್ಮನ್ನ ಬಿಡಾಕ ಇಲ್ಲ. ಮತ್ತೆ 5 ಮಂದಿ ಗಂಡುಗಳು ಅದಾರ. 5 ಮಂದಿ ಗಂಡುಗಳಿಗೆ ಒಬ್ಬೊಬ್ಬನ ಗಂಡ ಮಗನ ಹಡದಾಳ. ವಿಚಾರ ಹಡದಾಳು. ಹಡದಂತ ಮಕ್ಕಳು ಹೊಳಿ ಪಾಲ್ ಮಾಡ್ಯಾಳ. ಹಿಂಗ ಹಡದ್ರ ಹಿಂಗ ಹೋಗಿ ಹೊಳೆ ಊದಾಳ. ಉಗದಾಳು. ಯಾರೋ ದ್ರೌಪದಿ. ಇದಕ್ ನೀನ ಜವಾಬ್ದಾರಿ. ಯಾಕ? ನನಗ್ ಗೊತ್ತಿರ. ನಾನು ಓದಿ ಕೊಂಬಾಡಕ್ ಬೇಡ. ವಿಚಾರ ತಿಳ್ಕೊ. ತಿಳಿಲಾರ್ದ ಮಾತಾಡುದು ಬೇಡ ಮಾಸ್ತರ್. ಇವತ್ತು ಎಲ್ಲಿ ಮಾತಾಡೋ ಒಂದು ಆಧಾರ ಇರ್ಬೇಕ್ರಲ್ಲ. ಆಧಾರ ಬದ್ಧವಾಗಿ ಮಾತಾಡೋ ನಿನಗೆ ಬೇಡ ಅನ್ನೋದಿಲ್ಲ. ಯಾಕಂದ್ರೆ 6 ಶಾಸ್ತ್ರ 18 ಪುರಾಣ 4 ವೇದಗಳನ್ನು ಓದಿಕೊಂಡಂತ ಗುರುಗಳದಿರಿ. ನೀವು ತಪ್ಪು ಮಾತಾಡೋದು ಬೇಡ. ಹೇಳ್ದ ನಾಯಿ ಬದಲು ಒಂದ್ ಹೇಳಿದ. ನಾಯಿ ದ್ರೌಪದಿ ಮನಿ ಬಾಗಲ್ದಾಗಿನ ಚಪ್ಪಲ್ ಓದಿತ್ತು. ಹೌದು. ಅದಕ್ಕಾಗಿ ಶ್ರಾಪ ಕೊಟ್ರು 3 ಸುತ್ತಾಗಿ ಮಲ್ಕೋತೈತಿ ಅಂತಕ್ಕಂತ ಮಾತು ಹೇಳಿದ್. ಹೌದ್ರಿ? ಹೌದು ಮಾಸ್ತರ್, ಬರಬರಿ ಐತಿ. ನೀ ಹೇಳುದಿಲ್ಲ ಬರಬರಿ ಐತಿ. ನನಗೊಂದು ಸಂಶಯ ಬರ್ತೈತಿ ಇಲ್ಲಿ. ಏನ್ ಬತ್ರಿ? ಒಟ್ಟ ನಿನ್ ಹೆಣ್ಣು ಹೆಚ್ಚಂದಿ ಅಂದ್ರ ಇವತ್ತಿನ ದಿವಸ ನಿನ್ ಹೆಣ್ಣು ಹೆಚ್ಚಂದಿ ಅಂದ್ರ ನಮ್ಮ ಗಂಡ ನಾಯಿ ಹೆಂಗ್ ಕಾಲೈತಿ ಉಚ್ಚು ಹೋಯ್ತಿದ್ಲ ಹಂಗ ನಿಮ್ ಹೆಣ್ಣ ನಾಯಿಗೆ ಹೊಯ್ಯನ್ ನೋಡು. ಹೊಯ್ಯನ್ನ ತಾಕತ್ ತಿಳಿದ್ ಹೋರಿಪ್ಪ ಅವರ. ನಮ್ಮ ಗಂಡನ ಹೆಂಗ್ ಉಚ್ಚಿ ಹೋತದ ಕಾಲೆತ್ತಿ ಹೆಂಗ್ ಹೋಯ್ತಿದ್ರಿ? ಹೆಂಗ ಅಂದ್ರ ಏನ್ ಮಾಡ್ಕೋತಿ ಮಾಡ್ಕೋ.
ಅದಕ್ಕ ವಿಚಾರ ತಿಳ್ಕೊ ಹಿಂಗ್ ಹೊಯ್ದು ಬಿಡಂಗಿಲ್ಲ ನಮ್ಮ ನಾಯಿ ಹಿಂಗ್ ಹೊಯ್ದು ಬಿಡಂಗಿಲ್ಲ ಹಿಂಗ ಹೊಯ್ದೈತಿ ಸ್ಟಾಪ್ ಆಗೈತಿ 3 ಸುತ್ತ ಆದ ಮುಣ್ಕೋತು ಹೌದು ಮತ್ತೆ ಕಾಲ ಎತ್ತಿ ಉಚ್ಚಿ ಹೋಯ್ತಿಲ್ಲ ಮತ್ತೆ ನಿಮ್ ಹೆಣ್ಣ ನಾಯಿ ಯಾಕೆ ಹೋಯಕ್ ಬರೋದಿಲ್ಲ ಮತ್ತೆ ಸರಿ ಹೆಣ್ಣ ನಾಯಿ ಎಲ್ಲಾ ಜಗತ್ತನ್ನ ನೋಡ್ಲಿ ಅಂತೇಳಿ ಶಾಪ್ ಕೊಟ್ರಂದಿ ಹೌದು ಗಂಡ ನಾಯಿಗೆ ಹೌದ್ರಿ ಗಂಡ ನಾಯಿ ಚಪ್ಪಲ್ ಓದಿತ್ ಮತ್ತೆ ಹೆಣ್ಣ ನಾಯಿ ಏನ್ ತಪ್ಪ ಮಾಡಿತ್ತು ಅದ್ಯಾಕ ನೋಡ್ರಿ ಎಲ್ಲ ಅದ್ರದ್ಯಾಗ ಏನ್ ಹೇಳ್ತೇವ ಮಾಸ್ತರ ಇವೇನ್ ಮಾಡಾಕ್ತಾನ ಗೊತ್ತಂದ್ರೆ ಏನ್ರಿ ಮದ್ವೆನ ಸುದ್ದಿ ಹಡದಾಗ ಹೇಳಾಕ್ತಾನ ಹಡದಾನ ಸುದ್ದಿ ಮದ್ವೆಯಾಗ ಹೇಳಾಕ್ತಾನ ಹೇಳಾಕತ್ಯಾರ ಗೋಧಿ ಮುಗಳ ಗೋಧಿ ಹಾಕಿ ಚಸ್ಕದ ಹೋಳಿಗೆ ಮಾಡ್ಲಾಕಿತ್ತಾರ ಮಗ ಬ್ಯಾಡಪ್ಪ ಹಂಗ ಚಸ್ಕದ ಹೋಳಿಗೆ ಆಗೋದು ಅಲ್ಲಿ ಚಸ್ಕದ ಹೋಳಿಗೆ ಮಾಡ್ಬೇಕಾದ್ರ ಅಲ್ಲಿ ಬೇಕ ಏನ್ ಬೇಕು ಬೆಲ್ಲುನಿಗೆ ಹೋಳಿಗೆ ಚಪಾತಿ ಆಗ್ಬೇಕಾದ್ರೆ ಚಪಾತಿ ಆಗ್ಬೇಕಾದ್ರ ಬೆಲ್ಲುನಿಗೆ ನೋಡಪ್ಪ ನೋಡುವ ಯವ್ವ ಹಡ್ದವ ಆ ಚೌಡಿಕೆ ಬಾರ್ಸಕ್ಕೆ ಹೇಳ್ತಾನ ಇದು ಬಾಡಿಗೆ ಬೀಜ ಇದು ಕೆಟ್ಟ ಬಾಡಿಗೆ ಸುಮಾರು ಬೀಜದ ಸುಮಾರು ಅಲ್ಲ ಮಾಂಡ ಮಗಿನ ಬೀಜದ ಕೆಟ್ಟ ಸುಮಾರು ಬೀಜ ಐತಿ ಇದನ್ನ ತೊಡಬೇಡ ತಾಯಿ ಅದಕ್ಕಾಗಿ ನಮ್ಮ ಮಗ ಹೇಳ್ತೀನಿ ನೆಟ್ಟಗೆ ಹೇಳಿ ನಿಮ್ಮ ಅಕ್ಕಗೆ ಹೇಳಿ ಇಲ್ಲ ಆಕೆ ತೊಡಗಳು ಅಂದ್ರೆ ನಿನ್ ಏನ ರೋಲ್ ಹಾಕಿ ನಿನ್ ಮೇಲೆ ಇಲ್ಲ ಬಟ್ ಕೆನಕಂಗಿಲ್ಲ ಹೌದಾ ಕೆನಕಿದ ಅಕ್ಕಿನ ಬಿಟ್ಟಿಲ್ಲ ಅದಕ್ಕ ವಿಚಾರ ತಿಳ್ಕೊತಾಯಿ ಇವತ್ತು ಪರಮಾತ್ಮ ಮಾಡ್ತಕ್ಕಂತ ಶ್ರೇಷ್ಠದನ ಇನ್ನೂ ಒಂದು ಮಾತು ಮಾತಾಡಿದ್ರಿ ಅವ್ರು ಏನ್ ಕೇಳ್ತಾರಿ ಇವತ್ತ ಸೀರೆ ಉಡ್ಬೇಕಾದ್ರೆ ಯಾಕೆ ಉಟ್ರಿ ಅಂತಕ್ಕಂತ ಮಾತು ಮಾತಾಡ್ರು ಇದು 18 ಪುರಾಣದಾಗ ಬರ್ತಕ್ಕಂತ ವಿಷಯ ಮಾಸ್ತರ ಮಹಾಭಾರತದಾಗ ಆದ್ರೂ ಸಿಗ್ತೈತಿ ನೋಡ ಸೀರೆ ಉಡ್ಬೇಕಾದ್ರ ಭೀಮ ಸೀರೆ ಉಟ್ಟ ಯಾಕೆ ಉಟ್ರಿ ಭೀಮ ಸೀರೆ ಉಡ್ಬೇಕಾದ್ರೆ ನಿಮ್ ಹೆಂಗಸರು ಮಾನ ಕಾಪಾಡೋದಕ್ಕಾಗಿ ಭೀಮ ಸೀರೆ ಉಟ್ಟ ಯಾವಾಗ ಉಟ್ಟಾನ್ರಿ ಯಾವಾಗ ಉಟ್ಟ ಬಂದ್ರ ದ್ರೌಪದಿನ ಕೀಚ್ಕ ಕಾಡ್ತಾ ಇದ್ದ ಏನಂತ ಕಾಡ್ತಿತ್ತಮ್ಮ ಕೀಚ್ಕ ದ್ರೌಪದಿ ನನ್ ಗಣಿ ಮನೆಗೆ ನೀ ಬುತ್ತಿ ಕಟ್ಕೊಂಡ್ ಬರ್ಬೇಕಂತ ದ್ರೌಪದಿನ ಕಾಡ್ತಾ ಇದ್ದ ಅವಾಗ ಕಾಡುವಾಗ ದ್ರೌಪದಿ ಬಂದ್ ಗಂಡನ ಮುಂದೆ ಹೇಳಿದ್ರು ಏನತ್ತ ನೋಡ್ರಿ ಮತ್ ಕೀಚ್ಕಿದ್ದಂತ ಬುತ್ತಿ ಕಟ್ಕೊಂಡ್ ಗರಡಿ ಮನೆಗೆ ಬಾ ಅತ್ತಾನು ಏನ್ ಮಾಡ್ಬೇಕು ನನಗೆ ತಿಳಿವತ್ತೈತಿ ಅಂದ್ರು ದೇವಿ ಅನ್ನೋ ನೀವ್ ಹಾದಿ ಅಂದ್ರೆ ನಿನ್ನ ಪತಿವರ್ತ ಹಾನಿ ಆಕತಿ ಪತಿವರ್ತ ಹೆಣ್ಣ ಮಗಳ 5 ಮಂದಿ ಗಂಡದ ಪತಿವರ್ತ ಅನ್ಸ್ಕೊಂಡಿ ಪತಿವರ್ತ ಹಾನಿ ಆಕತಿ ನೀ ಹೋಗುದು ಬೇಡ ನಿನ್ನ ವೇಷಧಾರಣ ಮಾಡ್ಕೊಂಡ್ ನಾ ಹೋಗಿ ವಧ ಮಾಡಿ ಬರ್ತಾನ ಮಗನ ಅಂತೇಳಿ ದ್ರೌಪದಿ ವೇಷಧಾರಣ ಮಾಡ್ಕೊಂಡು ಕಿಚ್ಕನ ಗರಡಿ ಮನೆಗೆ ಸೀರೆ ಉಟ್ಕೊಂಡು ಹೋದ ಸೀರೆ ಉಟ್ಕೊಂಡು ಕಿಚ್ಕನ ಗರಡಿ ಮನೆಗೆ ಹೋದ ಅವ ಕಿಚ್ಕಿದಂತ ಬಹಳ ಖುಷಿ ಆದ ದ್ರೌಪದಿ ಬಂದ ಅಂತೇಳಿ ಹಿಕ್ಕಾದ ಬಾಗಲಾಗ ನಿಂತ ಕಟ್ಟೆ ಕೈಯಾಗಿ ಜಕ್ಕೊಳಕ್ ಹೋದ ಅವ ತನ್ನ ಗಂಡ ಮಗ ಇದ್ದ ಮುಕ್ಕಳ ಕೈಯ ಸೆತಿವ್ ನೆಲಕ್ಕೆ ಹೇರ್ದ ಕಾಲ ಮ್ಯಾಲ ಕಾಲ ಇಟ್ಟು ಗೀಚ್ ಕುದ್ಬಿಟ್ಟ ಅದ ಮತ್ತ ಅವ್ ಸೀರೆ ಉಟ್ಕೊಂಡ್ ಹೋಗಿ ಆ ಕಿಚ್ಕನ ಗೀಚ್ ಬರ್ತದ್ರ ಮತ್ತ ನಿಮ್ಮನ್ನ ಹೆಣ್ಮಕ್ಳು ನೀವ್ ಹೋಗಿದ್ರ ನೀವೇನ್ ಗೀಚ್ತೀರಿ ಹೋಗಿ ಇವ್ರ ಹೆಣ್ಮಕ್ಳು ಕಳ್ಸಿರಿ ಏನ್ ಗೀಚ್ತಿದ್ರಿ ನಾನ್ ನಿನ್ನ ಗೀಚ್ತೀನಿ ಹೊತ್ತಿರ ಮತ್ತ ಸೋಳ ಮತ್ ಈಗಿನ ಗೀಚ್ ಏನ್ ಮಾಡೋದ್ ಬ್ಯಾರೆ ತರನು ಒಂದು ರಗಡ್ ನಾಟ ನಮಗಿನ್ನು ರಗಡದ ಮರ ಸುಮ್ಮನೆ ಬಿಡ್ರಿ ಇದ್ರ ನೋಡಿ ಸಾಕಾಗೈತೆ ನನಗೆ ಅದಕ್ಕ ನಿಮಗೆ ಕಿಚ್ಚುವಂತ ತಾಕತ್ತಿಲ್ಲ ಭೀಮ ಸೀರೆ ಉಟ್ಕೊಂಡ ಯಾಕೆ ಹೋದತ್ತಿಲ್ಲ 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ ಪಗಡಿ ಆಡದಾಗ ಸೋತು ಜಗತ್ತಿನಾಗ ಸೋತ್ ಕಿಶನ್ ಸುಣ್ಣಾಗಿ ಹೋಗಿದ್ರು ಅವ್ರು ಅವಾಗ 1 ವರ್ಷ ಅಜ್ಞಾತವಾಸ ಮಾಡುವಾಗ ಯಾರು ಕೂಣ ಹತ್ತಬಾರ್ದು ಒಬ್ರು ಕೂಣ ಹತ್ತಿರ ಇವರ ಅನ್ನೋದು ಗೊತ್ತಿಡಿದ್ರೆ ಅಂದ್ರೆ ಮತ್ತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಹಿಂಗಾಗ್ತಿತ್ತು ಆಗೋ ಸಮಯದೊಳಗ ಜಗತ್ತಿನಾಗಿನ ಬ್ಯಾಡ ಅಂದವನ ಅದಕ್ಕಾಗಿ ಕೂಣ ಹತ್ತಬಾರ್ದಂತೇಳಿ ಸೀರೆ ಉಟ್ಕೊಂಡು ಹೋಗಿ ಅವನಿಗೆ ಗೀಚ್ ಬಂದಾರ ನಿಮ್ ಹೆಂಗಸರ ಮಾನ ಕಾಪಾಡ್ದಾಗಿ ಸೀರೆ ಉಟ್ಕೊಡ್ಲಿ ಗಣಸ ಹೆಂಗಸರ ಆದ್ರನ ಒಟ್ಟ ನೋಡು ಹಂಗ ಅನ್ನಕ್ ಹೋಗ್ಬೇಡಿ ಹೊತ್ತು ಹೊಂಡ್ಕೊಡು ನನ್ನ ಕೈಯಾಗ ಸಿಕ್ ನೀನು ತತ್ತಿ ಇಟ್ಟಿ ಅಲ್ಲ ವಿಚಾರ ತಿಳ್ಕೊರಿ ಈಗ ನೋಡ ನನ್ನ ಹೆಂಡತಿ ಹಾಕಿ ನೀ ಎತ್ತಿ ನನ್ನ ಹೆಂಡತಿನ ಹಾಕಿ ನನ್ನ ಗಂಡ ತಾಕಿತ್ತಾಳ ಹೌದು ಮತ್ತೆ ನಿಮ್ ಹೆಂಗಸರು ಹೋದ್ರ ನಾವ್ ಗಣಸರು ಎಲ್ಲಿ ಹೋಗುದಿಲ್ಲ ಎಲ್ಲಿ ಹೋಗಿದಪ್ಪ ಬಿರಾನ ತಮ್ಮ ನೋಡಪ್ಪ ನಾವು ಇವತ್ತ ಗಂಡು ಬೆಳ್ಸಾಕ್ ಬಂದಿವಿ ಅಂದ್ರೆ ಇದ್ದ ಗಂಡು ಮಕ್ಕಳ ನಾವ್ ಪರಮಾತ್ಮನ ಸ್ವರೂಪ ಇದ್ದಂಗ ನಾವು ಅದಕ್ಕೆ ವಿಚಾರ ತಿಳ್ಕೊ ಇವತ್ತಿನ ದಿವಸ ಮಾತಾಡತಕ್ಕಂತ ಮಾತು ಹಿಂದಕ್ ತಕ್ಕೋ ಮಾಸ್ತರ ಹಿಂದಕ್ ತಕ್ಕೋ ಹೇಳ್ತಾನ ಸೂರ್ಯಾಗ ಹನಿ ಹಾಕಿ 3 ದಿವಸ ತರಬೇಳ ನಮ್ಮ ತಾಯಿ ಹೌದು ಶಣ್ಲಾದೇವಿ ಸೂರ್ಯಾಗ ಹನಿ ಹಾಕಿ 3 ದಿವಸ ತರಬೇಳು ನಿಮ್ಮ ಗಂಡಸರು ಯಾರ ಹೆಂಡತಿಗೋಸ್ಕರ 3 ದಿವಸ ತರಬೇನಂತ ನಮ್ಮೇನ್ ಹರ್ಕತ್ ಆಗೈತಿ ತರಬೇ ಅಳಗಾಲ ಹಿಡಿದು ತಗದ್ ನಮ್ದಲ್ಲ ಬ್ಯಾಡ ನಮ್ದು ಏನ್ ಮಾಡಿದ್ರು ಉದ್ದಾರ ಮಾಡುದು ಗಂಡಸರದಾಗ ನಿಮ್ ಹೆಂಗಸರದು ಅಳಗಾಲ ಹಿಡಿದು ಯಾಕೆ ಅಳಗಾಲ ಹಿಡಿದತ್ತ ಅಂದ್ರೆ ನೋಡ್ರಿ ಈಗ ಇಬ್ರು ಅಣ್ಣ ತಮ್ಮರು ಸ್ವಚ್ಛತವಾಗಿ ಇರ್ತಾರ ಮನಿ ಒಳಗ ಇರ್ತಾರ ಮಗಳ ಲಗ್ನ ಆಕೈತಿ ಹೌದು ಸೊಸಿ ಬಂದ್ ಕಾಲ ಹಾಕ್ತಾಳ ಮನ್ಯಾಗ ಹಾಕ್ಯಾಳ ಒಂದ್ ಒಲೆಯಾಗ 3 ಒಲಿ ಮಾಡಿ ಬಿಡ್ತಾಳ ಹೌದು ಮತ್ತೆ ಏನ್ ಮಾಡ್ಬೇಕಾಕಿ ಆಕಿ ಬಂದ್ ರೂಪಾಯಿ ಕೇಳ್ತಾರ ಏನ್ ಕೇಳ್ತಾಳ ಏನ್ ಕೇಳ್ತಾಳ ಗಂಡನ ಏನ್ ಕೇಳ್ತಾಳ ನಿಮ್ಮ ಅವ್ವ ಅಪ್ಪ ಬೇಕು ಏನ್ ನಾ ಬೇಕು ಅವೇನ್ ಅನ್ಬೇಕ್ರಿ ಪಾಪ ತಂಡ್ಯಾಗ ಏನ್ ಮಾಡ್ಬೇಕು ನೀನ ಹಿಂಗ ಒಂದ್ ಒಲೆಯಾಗ 3 ಒಲಿ ಮಾಡು ಸ್ಟ್ರಾಟಜಿ ನಿಮ್ಮಲ್ಲೇ ಐತಿ
ಮೂರು ಒಲಿ ಇದ್ದದ್ದು ಹೌದು. ಒಂದ್ ಮಾಡುದು ಗುಣ ನಮ್ಮಲ್ಲಿ ಐತಿ, ನಮ್ಮಲ್ಲಿ ಐತಿ ನಮ್ಮ ಗಡಸರಲ್ಲಿ. ಹೌದು. ಅದಕ್ಕೆ ಹಂಗ ತಕರಾರು ಮಾಡೋದು ಅದ್ರ ಹಗಲಿ ಕೇಳಿದ್ರ ಮತ್ ಒಪ್ಕೊಳಂಗಿಲ್ಲ, ಮತ್ ರಾತ್ರಿನೇ ಕೇಳುದಿ ರವ್ವಾಗಳು ರಾತ್ರಿ. ಏಂತೀವಿ ನಾ ಬೇಕು ನೀ ಬೇಕು ಅಂತೇಳಿ. ಅದಕ್ಕೆ ವಿಚಾರಗಳು ಹಂಗದಾವು. ವಿಚಾರ ಬಿಟ್ಟು ಮಾತಾಡೋದು ಬೇಡ ಮಾಸ್ತರ. ಬ್ಯಾಡ. ಇವತ್ತು 18 ಪುರಾಣ ಆಧಾರಬದ್ಧವಾಗಿ ಹೌದು. ನಿನಗೊಂದು ವಿಷಯ ಹೇಳ್ತನು, ಏನ್ರಿ? ತಿಳ್ಕೊಬೇಕಾಗೈತಿ. ಹೌದು. ಇವತ್ತು ನೋಡ, ಶಾಸ್ತ್ರ ಪುರಾಣ ಅಗಮಗಳನ್ನು ಹೌದು. ನಿಗಮಗಳನ್ನು ಬರೆದಿಟ್ಟಾರ. ಬರ್ದಿಟ್ಟಾರ. ತಪ್ಪ ಬರ್ದಿಡಕ್ ಸಾಧ್ಯ ಇಲ್ಲ. ಇಲ್ಲ. ಈಗ ಸೂರ್ಯನ ಎಬ್ಬಿಸಿದಂತವ್ರು ಅದಾರ ನಮ್ಮ ಗಂಡ ಮಕ್ಕಳೊಳಗ. ಯಾರು ಎಬ್ಸ್ಯಾರಪ್ಪ? ಇದು ನಿಜವಾದ ಆದಂತ ಘಟನೆ ರೀ. ಹೌದು. ಕಲಿಯುಗದಾಗ ನಿಜವಾಗ್ಲೂ ಆದಂತ ಘಟನೆ. ಸೂರ್ಯನ ಎಬ್ಬಿಸಿದವ್ರದಾರ. ಅದಾರ. ನಿಮ್ಗತ್ತೆ ಸೂರ್ಯನ ಮುಳುಗಿದವ್ರನ್ನ ಮುಳುಗಿಸಿ ಬಿಡುದು, ತುಳಿದು ಮುಳುಗಿಸುದಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಮುಳುಗಿಸ್ಕೊಂದಿರಿ ನೀವು. ಸ್ವಾರ್ಥಕ್ಕಾಗಿ ಸೂರ್ಯನ ಮುಳುಗಿಸಿ ಯಾರನ್ನಾರ ಉದ್ಧಾರ ಮಾಡೋದಕ್ಕಾಗಿ ನೀ ಮುಳುಗಿಸಿಯನ ಮಾಡಿದ. ನಿನ್ನ ಸ್ವಾರ್ಥಕ್ಕಾಗಿ ನೀ ಮುಳುಗಿಸಿ ಅವನ. ಗಂಡ ಸಾತ್ರ ಸಾಯ್ಲಿ ಸಾಯ್ಲಿ ಮತ್ತೊಬ್ಬನ ಹಕ್ಕನ ಹೋಗ್ಲಿ ಅನ್ಬೇಕಾಗಿತ್ಲ. ಅನ್ನಕ್ ಬರಂಗಿಲ್ಲ. ಯಾಕ್ರೆ? ಹೌದು. ಗಂಡ ಸಾತ್ರ ಸಾಯ್ಲಿ ಸಾಯ್ಲಿ ಇನ್ನೊಬ್ಬನ ಮದ್ವೆ ಹಾಕಿ ಅನ್ಬೇಕಾಗಿತ್ತು. ಅದ ಅನ್ನಕ್ ಸಾಧ್ಯ ಇಲ್ಲ. ಅನ್ನಕ್ ಸಾಧ್ಯ ಇಲ್ಲ. ಇಲ್ಲ. ಅದೇ ಮಾತು ನೋಡ. ಸೂರ್ಯನ ಎಬ್ಬಿಸಿದವ್ರು ಯಾರಪ್ಪ ಅಂದ್ರ ಯಾರಪ್ಪ? ಅನಾಜಿ. ಸೂರ್ಯನ ಎಬ್ಬಿಸಿದವ್ರು ಯಾರಪ್ಪ ಅಂದ್ರ ಯಾರು? ಇದೊಂದು ಕಲಿಯುಗದಾಗ ಆದಂತ ನಿಜ ಘಟನೆ ರೀ. ನಿಜವಾದ ನಡೆದ ಘಟನೆ ಇದೆ. ಹೌದು. ಕಬೀರ್ ದಾಸರು ಅಂತೇಳಿ ಹೌದು ಒಬ್ರು ಜ್ಞಾನಿಗಳಿದ್ರು. ಹೌದ್ರಿ. ಮೌಲಾಲಿ ಅವರು. ಮೊಲಾಲಿ ಸಾಹೇಬ್ರು ಇಸ್ಲಾಂ ಧರ್ಮದಾಗ ಮೌಲಾಲಿ ಅಂತೇಳಿ ಒಬ್ಬ ಶರಣರಿದ್ರು. ಹೌದ್ರಿ. ಮೌಲಾಲಿ ಅಂತ ಅನಾಜಿ ಮೌಲಾಲಿ ಅಂತೇಳಿ ಒಬ್ರು ಶರಣರಿದ್ರು. ಹೌದ್ರಿ. ಮೌಲಾಲಿ ಭಕ್ತಿ ಮಾಡ್ತಾ ಇದ್ದ. ಹೌದ್ರಿ. ಭಕ್ತಿ ಮಾಡ್ತಾ ಇದ್ದ. ಆ ಭಕ್ತಿ ಮಾಡುವಾಗ ಒಬ್ಬರು ಬಂದು ಕೇಳಿದ್ರು, ಏನತ್ರಿ? ಏ ಮೌಲಾಲಿ, ನನ್ನ ಮಗಳ ಲಗ್ನ ಐತಿ. ಹೌದು. ನನ್ನ ಮಗಳ ಲಗ್ನ ಮಾಡ್ಬೇಕಾದ್ರೆ ನನಗೆ 200 ರೂಪಾಯಿ ಬೇಕಾಗ್ಯಾವ. ಬೇಕಪ್ಪ ಕೊಡು. 200 ರೂಪಾಯಿ ಕೊಡಪ್ಪ ಅಂದ್ರು. ಹೌದು. ಅವಾಗ ಬಡತನ ಪರಿಸ್ಥಿತಿ ರೀ. ಒಂದು ಏನ್ ಮಾಡ್ಬೇಕು? ಯಾಕೆ ತಿನ್ನಾಕ ಕೊಡಿಲ್ಲ. 200 ರೂಪಾಯಿ ಕೇಳ್ಯಾನಂದ್ರೆ ಹೆಂಗಿಲ್ಲ ಅನ್ನೋದು. ಹೌದು. ನಿಜವಾದಲ್ಲ ಅವನು ಸತ್ಯದಿಂದ ನಡೆಯವ್ರವ. 200 ರೂಪಾಯಿ ಕೇಳ್ಯಾನಂದ್ರೆ ಇವ್ನು ಹೆಂಗಿಲ್ಲ ಅನ್ನೋದು. ಹೆಂಗಾರ ಮಾಡಿ ನಮ್ಮ ಮನಿಗೆ ಬಾರಪ್ಪ ನಾ ಕೊಡ್ತೀನಿ ಅಂದವ್. ಹೌದು. ತಿಳ್ಕೊಬೇಕಾದಂತ ಮಾತ್ರಿ. ಮೌಲಾಲಿ ನಮ್ಮ ಮನಿಗೆ ಬಾರಪ್ಪ ನಾ ಕೊಡ್ತೀನಂದ. ಹೌದ್ರಿ. ಅವಾಗ ಮನಿಗೆ ಬಂದ್ರ ಅವ್ರು. ಹೌದ್. ಮನಿಗೆ ಬರ್ಕೊಡ್ದ ಇವನ ಕಡೆ ಕೊಡಾಕ ರೊಕ್ಕ ಇಲ್ರಿ. ಹೌದ್ರಿ. ಕೊಡಾಕ ರೊಕ್ಕ ಇಲ್ದಾಗ ಬರ್ತಾನಿತ್ತು. ಅವಾಗ ಊರಾಗ ಒಬ್ಬ ದೊಡ್ಡ ಸಾವುಕಾರ ಕಡೆ ಇಂತ ಸಾವುಕಾರ ಕಡೆ ಹೋಗಿ, ಹೌದು ಅಪ್ಪಾರ ಒಂದ್ 200 ರೂಪಾಯಿ ಬೇಕಾಗ್ರಿ ನನಗೆ ಕೊಡ್ರಿ, ಮತ್ತ ನಾ ಸಾಲ ಕೊಡ್ರಿ ಹೊಳೆ ತಂದು ಕೊಡ್ತೀನಿ ಅಂದ. ಏ ಮೌಲಾಲಿ ಅನ್ನೋ, ಹೌದಾ ನಾ ಎಲ್ಲ ನಿನಗೆ ಸಾಲ ಕೊಡ್ತೀನಿ. ಯಾವಾಗ ಕೊಡ್ತಿ, ಏನ್ ಹಡ ಇಡ್ತಿ ಅಂತ ಕೇಳಿದ್ರ ಅವ್ರ. ಇವ್ನು ಹೊಳೆ ಚಂಜಿಗ್ ತಂದು ಕೊಡ್ತೀನಿ ಅಂದ. ಚಂಜಿಗ್ ತಂದು ಕೊಡುವಲ್ಲ ಯಾಕ? ಇದಕ್ಕೆ ಏನಾರ ಹಡ ಇಡಬೇಕಲ್ಲ ಇಲ್ಲ ಅನ್ನೋ. ಬೇಕಲ್ಲ ಅದಾರ. ಈಗ ಒಂದ್ ಏನಾರ ಒಂದ್ 50,000 ಇಸ್ಕೋಬೇಕಾದ್ರೆ ಒಂದು ಬಾಣ ಮಾಡಿ ಕೊಡ್ತೀವಿ ನಾವು. ಹೌದ್ರಲ್ಲ? ಹೌದ. ಒಂದು ಬಾಣ ಮಾಡಿ ಕೊಡ್ತೀವಿ. ಹಂಗ ಏನು ನಿನ್ನ ಹೊಲ ಒತ್ತಿ ಇಡ್ತೀವ, ಮನಿ ಒತ್ತಿ ಇಡ್ತೀವ, ಏನ್ ಒತ್ತಿ ಇಡ್ತೀವ? ಏನೈತಿ ನಿನ್ ಕಡೆ? ಇರಾಕ ಮನಿ ಇಲ್ಲ ಅವಂಗ. ಹೌದು. ಬಡತನ ಪರಿಸ್ಥಿತಿ. ಇರಾಕ ಮನಿ ಇಲ್ಲ ಅವಂಗ. ಏನ್ ಒತ್ತಿ ಇಡ್ಬೇಕ? ಹೌದು. ಯಪ್ಪ ನನ್ನ ಕಡೆ ಏನೈತ್ರಿ? ಒತ್ತಿಡಾಕ ನನ್ನ ಕಡೆ ಏನಿಲ್ಲ ಅಂದಾಗ. ಹೌದು. ಒತ್ತಿಡಾಕ ನಿನ್ನ ಕಡೆ ಏನಿಲ್ಲ ತನ್ನಾಕ ಹೋಗ್ಬೇಡ. ನಿನ್ನ ಕಡೆ ನಿನ್ನ ಮಕ್ಕಳು ನಾವು ಹೇಳ. ಇಬ್ರು ಮಕ್ಕಳದಾರ. ಅಶೇನಿ ಹುಸೇನಿ. ಹೌದು. ಅನಾಜಿ ಅಶೇನಿ ಹುಸೇನಿ. ಹೌದು. ನಿನ್ನೂ 2 ಮಕ್ಕಳು ಅದಾವ. ಅವನು ತಂದು ನನ್ನ ಬಲ್ಲಿ ಒತ್ತಿ ಇಡ ಅಂದ. 200 ರೂಪಾಯಿ ಒಯ್ಯಿ ನಾವು ಒತ್ತಿ ಇಡಂದ. ನಿರ್ವಹ ಇಲ್ಲತ್ರಿ ಅವಂಗ. ಹೌದು. ತಂದು ಒತ್ತಿ ಇಟ್ಟ. ಅವ್ ಒತ್ತಿ ಇಟ್ಟು ಹೋಗುವಾಗ ಅವ್ನು ಸಾವುಕಾರ ಹೇಳ್ತಾನ, 200 ರೂಪಾಯಿ ತಗೊಂಡದಿ, ಸೂರ್ಯ ಮುಳುಗೋಡ್ದಂದ್ರ ರೊಕ್ಕ ಕೊಟ್ಟಿ ಮಕ್ಕಳನ್ನ ಬಿಡಿಸ್ಕೊಂಡ್ ಹಾದಿ. ಅವು ನಿನ್ನ ಮಕ್ಕಳು. ಸೂರ್ಯ ಮುಳುಗೋಡ್ದ ಬಂದು ಬಿಡಿಸ್ಕೊಂಡ್ ಹಾದಿ, ಇವ್ ನಿನ್ನ ಮಕ್ಕಳು. ಸೂರ್ಯ ಮುಳುಗಿದ ಮೇಲೆ ಬಂದಂದ್ರೆ ಇವ್ ನನ್ನ ಮಕ್ಕಳು, ನಾ ಕೊಡಂಗಿಲ್ಲ. ಯಾಕೆ ಹೊಲ್ದ್ರಿ ಅಪ್ಪ ಹೋಗಿಬಿಟ್ಟ. ಹೌದು. ಅವಾಗ ಇವನು ಗುರು ಇದ್ದಂತವ. ಇವ್ ಗುರುನ ಒಬ್ಬ ಭಿಕ್ಷುಕನ ವೇಷಧಾರ ಮಾಡ್ಕೊಂಡ್ ಬಂದಿದ್ದವ. ಒಬ್ಬ ಮಾರು ವೇಷಧಾರ ಮಾಡ್ಕೊಂಡ್ ಬಂದಾಗ ಅವಾಗ ಹೇಳ್ತಾನ, ಯಾಕೆ ಹೋದ್ರಿ ತೋರಿ ಅಂತೇಳಿ ಬಿಟ್ಟು ಕಿಶನ್ ರೊಕ್ಕ ತಗೊಂಡ್ ಹೋದ. ಹೌದ್ರಿ. ರೊಕ್ಕ ತಗೊಂಡ್ ಹೋದಾಗ ಅವ್ ಮದ್ವಿಗೆ ರೊಕ್ಕ ಕೊಟ್ಟ. ಮದ್ವಿ ಆತು, ಎಲ್ಲ ಆತು, ಚಂಜ ಹಾಕ್ಬತ್ತು. ಹೌದು. ರೊಕ್ಕ ಹೊಂದಿಸ್ಬೇಕಲ್ಲ. ಹೌದು. ಹಂಗಟ್ ಹಿಂಗಟ್ ಮಾಡಿ ಒದ್ದಾಡಿ ಹೊಂದಿಸ್ಕೊಂಡ್ ಬರ್ಕೊಡ್ದ. ಹೌದು. ಕತ್ಲಾಗಿ ಬಿಡ್ತೀವಿ. ಓಡ್ಕೋತ ಹೋದ ಸಾವುಕಾರ ಕಡೆ. ಸಾವುಕಾರ ನಿಮ್ ರೊಕ್ಕ ತೋರಿಯಪ್ಪ ನನ್ನ ಮಕ್ಕಳ ಬಿಡ್ರಿ ಅಂದ. ಏ ಮೌಲಾಲಿ ಅನ್ನೋ. ಹೌದು. ಸೂರ್ಯ ಮುಳುಗ್ಯಾನಿಗೆ. ನಾಲಿಗೆ 1-2 ಸೂರ್ಯ ಮುಳುಗಿದ ಮೇಲೆ ಬಂದಂದ್ರ ಇವು ನನ್ನ ಮಕ್ಕಳ. ಮತ್ತ ಸೂರ್ಯ ಮುಳುಗಿದ್ದ ಮೊದಲು ಬಂದು ಬಿಡಿಸ್ಕೊಂಡಿದ್ದಾರೆ. ಇವು ನನ್ನ ಮಕ್ಕಳ. ನಿನ್ನ ಮಕ್ಕಳ. ಮತ್ತ ಈಗ ಸೂರ್ಯ ಮುಳುಗ್ಯಾನು ನನ್ನ ಮಕ್ಕಳ ಕೊಡಂಗಿಲ್ಲ. ನನ್ನ ಮಕ್ಕಳು ಇವ ಅಂದಾವ ಸಾವುಕಾರ. ಅವಾಗ ಸಂಕಟ ಬಿತ್ರಿ ಇವನಿಗೆ. ಮೌಲಾಲಿಗೆ ಸಂಕಟ ಬಿತ್ತು. ಹೌದು. ನನ್ನ ಮಕ್ಕಳನ್ನ ಚೋಳಿನ ಕುಡಿ ಅಂತ 2 ಮಕ್ಕಳನ್ನ ಹೆಂಗ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಸಿಟ್ಟಿಗೆದ್ರ. ಮಗ ಸಾವುಕಾರ ಮಾತ್ರ ರೊಕ್ಕ ತಗೋವಲ್ಲ, ಮಕ್ಕಳ ಕೊಡವಲ್ಲ, ಹೆಂಗ ಬಿಟ್ಟು ಹೋಗ್ಬೇಕಂತೇಳಿ ಅವಾಗ ಸಿಟ್ಟಿಗೆದ್ದ. ತನ್ನ ಬಲಗಡೆ ಹೆಬ್ಬಳ್ಳಿಂದ ಭೂಮಿ ಮೇಲೆ ಭಾರ ಹಾಕಿದ. ತನ್ನ ಬಲಗಡೆ ಹೆಬ್ಬಳ್ಳಿಂದ ಭೂಮಿಗೆ ಭಾರ ಹಾಕಿದ. ಮುಳುಗಿದಂತ ಸೂರ್ಯ ಭೂಮಿಗೆ ಭಾರ ಹಾಕಿದ ಕೂಡಲೇ ಮುಳುಗಿದಂತ ಸೂರ್ಯ ಎದ್ದು ನೆತ್ತಿ ಮೇಲೆ ಬಂದಿದ್ದ. ನೋಡ ಅವನಲ್ಲಿ ಎಂತ ತಾಕತ್ತಿತ್ತು. ಮಕ್ಕಳಿಗೋಸ್ಕರ ಮುಳುಗಿದಂತ ಸೂರ್ಯನ ಎಬ್ಬಿಸಿ ಮೇಲೆ ತಗೊಂಡ್ ಬಂದಾರ. ನೆತ್ತಿ ಮೇಲೆ ತಂದಾನ.
ಹಿಂಗ ಹೇಳ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಹೆಣ್ಮಕ್ಳ ಮುಳುಗಿದಂತ ಸೂರ್ಯನ ಎಬ್ಸ್ಯಾರನ ಅಲ್ಲೇನೋಪ್ಪ ಸೂರ್ಯನ 3 ದಿವಸ ಗಪ್ಪ ಮಾಡಿರತ್ತಿ ಗಪ್ಪ ಮಾಡಿ ನಿನ್ ಗಪ್ಪ ಅದಿ ನೀವು ಬಂದನ ಮಾಸ್ತರ್ ಕಾಕ ಅದಕ್ಕೆ ವಿಚಾರ ತಿಳ್ಕ ಆ ಪಡ್ದಾಪ್ ನಿತ್ಯಾನಂದ ಸ್ವಾಮೀಜಿ ಶಿಷ್ಯ ಆಗ್ಯಾನ ನಿತ್ಯಾನಂದ ಸ್ವಾಮಿ ಶಿಷ್ಯ ಒದರ್ತಾನ ಒಟ್ಟ ಹೌದಲ್ಲ ಹೌದ್ರಲ್ಲ ಅದಕ್ಕ ಇದಕ್ಕೆಲ್ಲ ಕಾರಣಕರ್ತರು ಹೆಂಗ ಅದಾರಪ್ಪ ಅಂದ್ರ ಜಗತ್ತಿನಾಗ ಇಂತ ಇತಿಹಾಸಗಳದಾವ ಗಂಡು ಮಕ್ಕಳು ಬಹಳ ಅದಾವ ನಿಮ್ ಹೆಣ್ಣು ಮಕ್ಕಳು ಏನೈತೆ ಮಾಸ್ತರ್ ಏನೈತಿ ಬೋಳ್ಕಾಯಿನ ಯಾಕೆ ಕೊಡ್ತಾರ ಬರೀ ಬಾಯಾಗ ಸಿಕ್ಕ ಹದಿಗೆಟ್ ಹೋಗೈತಿ ಇವ್ರ ಬಾಯಾಗ ಸಿಕ್ಕ ಈ ಮಗನ ತಿಳ್ಯಾನ ಪುಚ್ಚಾಟ ಕಿತ್ತು ಬಿಡ್ರಿ ಅತ್ತ ನಾವು ಈಸ ಉಳ್ದಾವಳ ಅದ ಹಿಂಗ ನಡ್ದತ್ ಹಿಂಗ ಜಾತ್ರೆ ಹಿಂಗ ಊರಾಗ ಜಾತ್ರೆ ನಡ್ದತ್ತು ಹೌದ್ರಿ ಕೀರ್ತನ ಹೇಳಕತ್ತ ಇಂತ ಮಾಸ್ತರ್ ಬಂದಿದ ಹೌದ್ ಇವ್ ಮಾಸ್ತರ್ ಬಾಳ ಚಂದ ಕೀರ್ತನ ಹೇಳ್ತಾನ ಅಂತೇಳಿ ಹೌದ ಒಂದ್ ಕಟ್ಟಿ ಮೇಲೆ ಕುಂಡ್ರಿಸಿ ಹೌದ ಕುರ್ಚಿ ಹಾಕಿ ಹಾಕಿ ಹೌದ ಕುರ್ಚಿ ಮೇಲೆ ಹಾಕಿ ಕುಂಡ್ರಿಸಿ ಕಟ್ಟಿ ಮೇಲೆ ಕುಂಡ್ರಿಸಿ ಕೀರ್ತನ ಹೇಳಕ್ ಹಚ್ಚಿರ ನಮ್ಮ ಊರು ಹಿರಿಯರ್ ಎಲ್ಲಾರು ಮಾಸ್ತರ್ನ ಹೇಳಕ್ ಹಚ್ಚಿ ಮಾಸ್ತರ್ ಚಲೋ ಹೇಳ್ತಾನ ಗುರುಗಳು ಚಲೋ ಹೇಳ್ತಾರ ಅಂತೇಳಿ ಹೌದು ಎಲ್ಲಾರು ಕೂತ್ ಕೇಳಾಕ್ತಿರು ಬಾಳ ಬುದ್ಧಿವಂತ ಅದಾನ ಶಾನೆ ಅದಾನ ಅಂತೇಳಿ ಗುರುಗಳು ಅದ್ರಾಗ ಇವ್ ಹೇಳ್ದ ಅದ್ರಾಗ ಒಬ್ಬ ಉಡಾಳ ಮನುಷ್ಯ ಇದ್ದ ಏನ್ ಮಾಡಿದ ನಮ್ ಬಿರಾನ್ ಅಂತಾವ್ ಹೌದ್ ಏನ್ ಮಾಡಿದ ಏನ್ ಮಾಡ್ಯಾರ ಮಗ ಇಟ್ಟು ವಾಲ್ ಒದರ್ತಾನು ಒದರಾಕತ್ತೇನ ಈ ಮಗನ ಬರಬರಿ ವ್ಯವಸ್ಥೆ ಮಾಡ್ಬೇಕಂದವನ ಅಟ್ ಮಂದಿ 1000 ಮಂದಿ ಕೂತಿತ್ತು ಹೌದು ಗಬಕ್ನಿ ಎದ್ದು ಹೋದವನ ಏನ್ ಮಾಡ್ಯಾರ ಈ ಮಾಸ್ತರ್ ಏನ್ ಕುರ್ಚಿ ಮೇಲೆ ಕೂತಿಲ್ಲ ಹೌದ್ರಲ್ಲ ಗಬಕ್ನಿ ಇವ್ನ ತಲೆಯಾಗ 2 ಕೂದ್ಲಾ ಕಿತ್ಕೊಂಡ್ ಬಿಟ್ಟು ಹೌದ್ರ 2 ಕೂದ್ಲಾ ಕಿತ್ಕೊಂಡ್ ಜಿಗತ್ ತೆಳಗ್ ಬಂದ ಅವಾಗ ಕೂತವ್ರ ಕೇಳಿದ ಮಗಲ್ದಾಗ ಏನತ್ತ ಅಲ್ಲೋ ಅವ್ರ ಕೂದ್ಲಾ ಕಿತ್ತೋನಿ ಅಂದ್ರು ಇವ್ ಬೀರಾನ್ ಹೇಳ್ತಾನ ಏನತ್ರಿ ಮಾಸ್ತರ್ನ ಕೂದ್ಲಾ ಕಿತ್ಕೊಂಡ್ ನಮ್ ಕಿಶಾಗ ಇಟ್ಕೊಂಡ್ರ ಹಾ ಬುದ್ಧಿ ಬಾಳ ಬರ್ತೈತಿ ಅತ್ತ ಹೌದಲ್ಲ ಅದಕ್ಕಾಗಿ ಮಾಸ್ತರ್ನ ಕೂದ್ಲಾ ಕಿತ್ಕೊಂಡ್ ಬಂದನೆ ಅಂದ್ ಬಿಟ್ಟ ಮಗಲ್ದಾಗ ಕೂತ ಮಂದಿ ಏನ್ ಮಾಡಿದ್ರಿ ಏನ್ ಮಾಡಿದ್ರು ಮಾಸ್ತರ್ನ ಕೂದ್ಲಾ ನಮ್ ಕಿಶಾ ಇಟ್ಕೊಂಡ್ರ ಬುದ್ಧಿ ಬರ್ತೈತಿ ಅವ್ನ ಕೂದ್ಲಾ ನಾವ್ ಯಾಕೆ ಬಿಡುತ್ತೆ ಎಲ್ಲಾರು ಎದ್ದು ಹೋಗಿ ಎಲ್ಲಾರು ಎಡ್ಡಾಡಿ ಕಿತ್ರ ಕೂದ್ಲಾ ಇಟ್ಕೊಂಡ್ರು ಬರೀ ಪಟ್ಟಿ ಅಟ್ಟ ಉಳಿತ್ರಿ ಹೌದ್ರಲ್ಲ ಅವಾಗ ಎದ್ದು ಮನಿಗ್ ಹೋದ ಹೌದು ಅದಕ್ಕ ಹಂಗ ಪಟ್ಟಿ ಕೇಳಿಸ್ಕೊಳ್ಳುವಂತ ವ್ಯವಹಾರ ಮಾಡಬೇಡ ಮಾಡಬೇಡ ವಿಚಾರಗಳು ತಿಳ್ಕೊಂಡು ಏನೈತಿ ಏನಿಲ್ಲ ಅನ್ನೋದು ತಿಳ್ಕೊಂಡು ಮಾತಾಡ ಮಾಸ್ತರ ನೀನು ಚಲೋ ಅದಿ ಏನ್ ಹೆಚ್ಚೈತಿ ನಮ್ಮ ಅಪ್ಪ ಇಲ್ದಾರ್ದ ಇಲ್ದ ಪರಮಾತ್ಮ ಅದಾನ ಜೀವಾತ್ಮನ ಅವಂಗ ಅಂದಾರು ಪರಮಾತ್ಮನು ಅವಂಗ ಅಂದಾರ ಅದಕ್ಕ ಹಿಂಗ ಒಬ್ಬ ಗುರು ಹಿಂಗ ವೇಷಧಾರಣ ಮಾಡ್ಕೊಂಡ್ ಬರ್ತಾನ ಹೌದು ಅದನ್ನ ಅರ್ಥ ಮಾಡ್ಕೊಲ್ಲ ನೀ ಅದಕ್ಕ ಇವತ್ತಿನ ದಿವಸ ನಬಿ ಸಾಬ್ರ ಅಂತೇಳಿ ಅವ್ರಿಗೆ ಗುರು ಯಾರಿಗೆ ಮೌಲಾಲಿಗೆ ನಬಿ ಸಾಬ್ರು ಇವನ ಮನಸ್ಸು ನೋಡೋದಕ್ಕಾಗಿ ಇವನ ಕಡೆ 200 ರೂಪಾಯಿ ಕೇಳಿದ್ರು ಅವ್ರು ಕೇಳಾಕ್ ಬಂದಾರ ಹಂಗ ನಿಮ್ ಹೆಣ್ಣು ಮಕ್ಕಳಿಗೆ ಯಾರು ಮಾಡಿದ್ರಂದ್ರ ವ್ಯತ್ಯಾಸಗಳು ಹೇಳ ಮಾಸ್ತಾರ ಏನ್ರ ಉಳಿದಿತ್ತಂದ್ರ ಸುಳ್ಳು ಏನಾರ ಮಾತಾಡಿ ನನ್ ಕೈ ಬಡಿಸ್ಕೊಂಡ್ ಹೋಗ್ಬೇಡ ಮಗನ ಇನ್ನ ಸರಳದಿಂದ ಹೆಣ್ಣು ಹೆಚ್ಚು ಮಾಡು ಅದಕ್ಕೆ ಬಾಳ ಮಾತಾಡಬೇಡ ಹೊಡಿಗಡಿ